ಎಲ್ಲರಿಗೂ ನಮಸ್ಕಾರ. ಇವತ್ತು ಆವಲ್ಗುರ್ಕಿ ಗ್ರಾಮದಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇಬ್ಬರು ಸೇರಿ ಏನು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ಇದರಿಂದ ಇವತ್ತು 20 ರಿಂದ 60 ವಯಸ್ಸಿನ ಮಹಿಳೆಯರನ್ನು ನಾವು ಇವತ್ತು ಪರೀಕ್ಷೆ ಮಾಡಿದ್ದೀವಿ. ಎಸ್ಪೆಷಲಿ ಅವ್ರಿಗೆ ಸ್ತನ ಕ್ಯಾನ್ಸರ್ ಅಂತ ನಾವೇನು ಕರಿತೀವಿ, ಕಾರ್ಸಿನೋಮ್ ಆಫ್ ದ ಬ್ರೆಸ್ಟ್ ಇಂಗ್ಲೀಷ್ನಲ್ಲಿ ಏನಂತ ಅಂತೀವಿ, ಅದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ತಿಳಿಸ್ಕೊಟ್ಟಿದ್ದೀವಿ ಪೇಷಂಟ್ಸಿಗೆ. ಸ್ತನ ಕ್ಯಾನ್ಸರ್ಗೆ ಎಷ್ಟೊಂದು ಕಾರಣಗಳಿರುತ್ತೆ, ಬಟ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂದರೆ ಆ ಒಂದು ಕಾಯಿಲೆನ ತಡೆಯೋದಕ್ಕೆ ಎಷ್ಟೊಂದು ಇಂಪಾರ್ಟೆಂಟ್ ಅಂಶಗಳಿರುತ್ತೆ. ಹೆಚ್ಚು ಕಮ್ಮಿ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆಗಿದ ನಂತರ 2 ವರ್ಷ ಕಂಟಿನ್ಯೂಸ್ ಆಗಿ ಮಗುಗೆ ಬ್ರೆಸ್ಟ್ ಫೀಡಿಂಗ್, ಎದೆ ಹಾಲನ್ನ ಮಕ್ಕಳಿಗೆ ಕೊಡೋದ್ರಿಂದ ಆ ಒಂದು ಕಾಯಿಲೆನ ನಾವು ಬರ್ದೇ ಇರೋ ಹಾಗೆ ನೋಡ್ಕೊಳ್ಬೋದು. ಮತ್ತು ಒಳ್ಳೆ ಆಹಾರ, ಒಳ್ಳೆ ನೀರು ಮತ್ತು ನ್ಯೂಟ್ರಿಷನ್ ಅಂತ ಏನು ಕರಿತೀವಿ, ಒಂದು ಹೆಣ್ಣಿಗೆ ಬೇಕಾಗಿರೋ ಮಲ್ಟಿ ವಿಟಮಿನ್ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ತಗೊಂಡ್ರೆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು. ಅದಕ್ಕೆ ಅಂದರೆ ಒಂದು 10 ರಿಂದ 15 ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಇದೆ, ಬಿಕಾಸ್ ಆಫ್ ವಿಚ್ ಅಂದರೆ ಅದರಿಂದ ಸ್ತನ ಕ್ಯಾನ್ಸರ್ ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು. ಹಾಗಂತ ಬರೋದಿಲ್ಲ ಅಂತ ಏನಿಲ್ಲ, ಬಟ್ ಬರೋದನ್ನು ತಡಿಬೋದು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಎಷ್ಟೊಂದು ಜನಕ್ಕೆ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದೇ ಗೊತ್ತಿರಲ್ಲ. ಸುಮ್ಮನೆ ಒಂದು ಸ್ತನದಲ್ಲಿ ಒಂದು ಗಡ್ಡೆ ಇದೆ, ಹೋಗುತ್ತೆ ಬಿಡಿ ಅಂತ ಅಂದ್ಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಆ ಥರ ಪೇಷಂಟ್ಸ್ನ, ಆ ಥರ ಮಹಿಳೆಯರನ್ನ ನಾವು ಇವತ್ತು ಎಕ್ಸಾಮಿನ್ ಮಾಡಿದ್ದೀವಿ. ಎಷ್ಟು ಜನ ಅದರಲ್ಲಿ ಮುಂದೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅದರಲ್ಲಿ ಕೆಟ್ಟ ಗಡ್ಡೆನೋ ಅಥವಾ ಮಾಮೂಲಿ ಗಡ್ಡೆನೋ ಟ್ರೀಟ್ಮೆಂಟ್ ಕೊಡೋದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಬೋದು. ಸೊ ಈ ಥರ ಒಂದು ಶಿಬಿರ ನಡೆಸಿದಾಗ ಎಷ್ಟೊಂದು ಜನಕ್ಕೆ ಈ ಒಂದು ಕ್ಯಾನ್ಸರ್ ಬಗ್ಗೆ ನಾವು ಅಡ್ವೈಸ್ ಮಾಡ್ಬೋದು ಅಥವಾ ತಿಳುವಳಿಕೆ ಹೇಳಬಹುದು. ನಾವು ಓದಿರೋ ಪ್ರಕಾರ ಪ್ರತಿ 6 ತಿಂಗಳಿಗೊಂದ್ಸತಿ ಈ ಥರ ಒಂದು ಸ್ತನವನ್ನು ಪರೀಕ್ಷೆ ಮಾಡುವಂಥ ಕ್ಯಾಂಪ್ ಮಾಡಿಸಿದ್ರೆ ಯಾರ್ಯಾರು ಲೇಡೀಸ್ಗೆ ಗೊತ್ತಿರಲ್ವ ಆ ಕಾಯಿಲೆ ಬಗ್ಗೆ, ಆ ಕಾಯಿಲೆಗಳೆಲ್ಲ ಹೊರಗಡೆ ಬರುತ್ತೆ. ಆ್ಯಂಡ್ ಆದಷ್ಟು ಬೇಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆ ಒಂದು ಕ್ಯಾನ್ಸರ್ ದೂರದ ಸ್ಟೇಜ್ಗೆ ಅಂದರೆ ಪ್ರೋಗ್ರೆಸಿವ್ ಸ್ಟೇಜ್ಗೆ ಹೋಗೋದ್ರಿಂದ ತಡಿಬಹುದು. ಅಥವಾ ಅರ್ಲಿ ಸ್ಟೇಜಲ್ಲಿ ಪಿಕ್ ಮಾಡಿ ಆ ಒಂದು ಕ್ಯಾನ್ಸರ್ಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಆಪ್ರೇಷನ್ ಮಾಡ್ಬೋದು. ಟ್ಯಾಬ್ಲೆಟ್ಸ್ನಿಂದ ಆ ಗಡ್ಡೆನ ಕರಗಿಸೋ ಥರ ಏನಾದರೂ ನಮ್ಮ ಹತ್ರ ಇಂಟರ್ವೆನ್ಷನ್ ಇದ್ದರೆ ಮಾಡ್ಬೋದು. ಯೂಶ್ವಲಿ ಟ್ಯಾಬ್ಲೆಟ್ ಕೊಟ್ಟು ಕರಗುವಂಥ ಗಡ್ಡೆಗಳಿರಲ್ಲ, ಬಟ್ ಒಂದಷ್ಟು ಯಂಗ್ ಅಂದರೆ 20 ರಿಂದ 30 ವರ್ಷದ ಏಜ್ ಗ್ರೂಪ್ನಲ್ಲಿ ಬರೋ ಗಡ್ಡೆಗಳು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲ್ಲ. ಆ ಥರ ಒಂದು ಕಾಯಿಲೆಗಳಿಗೆ ಆಪ್ರೇಷನ್ ಇಲ್ದಿರಾನೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಯಾವ ಥರ ಗಡ್ಡೆ ಇದೆ ಅಂತ ನಾವು ನೋಡಿ ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ ಕೊಡೋ ಅಂಥ ಒಂದು ನಿರ್ಧಾರನ ತೊಗೊಳ್ಬೋದು. ಈ ಥರ ಕಾಯಿಲೆನಲ್ಲಿ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಸ್ಕ್ರೀನಿಂಗ್ ಅಂದರೆ ಕಾಯಿಲೆ ಇದೆಯೋ ಇಲ್ವೋ ಅಂತ ಹೇಳೋವಂಥ ಶಿಬಿರಗಳು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಕಾಯಿಲೆ ಇದ್ದಲ್ಲಿ ಬೇಗ ಒಂದು ನಾವು ಇಂಟರ್ವೆನ್ಷನ್ನ ಮಾಡ್ಬೋದು, ಅಂದರೆ ಬೇಗ ಒಂದು ಹೆಲ್ಪ್ನ ಮಾಡ್ಬೋದು, ಬೇಗ ನಿರ್ಧಾರ ಮಾಡ್ಬೋದು ಇವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದೆಯೋ ಇಲ್ವೋ ಅಂತ. ತುಂಬ ಜಾಸ್ತಿ ಟೈಮ್ ಇರೋದ್ರೆ ಈ ಥರ ಕಾಯಿಲೆಗಳಿಗೆ ಆಪ್ರೇಷನ್ ಮಾಡಿದ್ರೂ ಯಾವುದೇ ರೀತಿಯಾದ ಸಲ್ಯೂಷನ್ ಸಿಗಲ್ಲ. ತುಂಬ ಜಾಸ್ತಿ ದೇಹದ ಎಲ್ಲ ಅಂಗಗಳಿಗೂ ಹರಡಿರೋದ್ರಿಂದ ನಾವು ಆಪ್ರೇಷನ್ ಮಾಡಿದ್ರೂ ಅವ್ರಿಗೆ ತುಂಬ ಕಮ್ಮಿ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಬೇಗನೆ ನಾವು ಆಪ್ರೇಟ್ ಮಾಡ್ತೀವಿ ಅಥವಾ ಎಷ್ಟು ಬೇಗನೆ ಟ್ರೀಟ್ಮೆಂಟ್ ಕೊಡ್ತೀರಿ ಅನ್ನೋದು ಈ ಥರ ಕ್ಯಾಂಪ್ಸಿಂದ ತುಂಬ ಮುಖ್ಯ ಆಗುತ್ತೆ. ಸೊ ಈ ಒಂದು ಕ್ಯಾಂಪ್ನಲ್ಲಿ ಅದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಸೊ ಅದರಿಂದ ತುಂಬ ಒಂದು ಒಳ್ಳೆ ಉದ್ದೇಶದಿಂದ ಕ್ಯಾಂಪ್ ನಡೆದಿದೆ ಅಂತ ನನಗೆ ಅನಿಸುತ್ತೆ. ಈ ಥರ ಕ್ಯಾಂಪ್ನಿಂದ ಯಾವುದಾದ್ರೂ ಒಂದು ಕೆಟ್ಟ ಗಡ್ಡೆ ಇದೆ ಅಂತ ನಾವು ಎಕ್ಸಾಮಿನ್ ಮಾಡಿದಾಗ ಗೊತ್ತಾಯಿತು ಅಂದರೆ ಆ ಪೇಷಂಟ್ಸ್ನ ನಾವು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ಕ್ಯಾನಿಂಗಿಂದ ಹಿಡಿದು ಮೆಡಿಸಿನಿಂದ ಹಿಡಿದು ಅವ್ರಿಗೆ ನಾವೇನು ಸರ್ಜರಿ ಮಾಡ್ತೀವಿ ಅದು ಈ 3 ಟ್ರೀಟ್ಮೆಂಟು ಫ್ರೀಯಾಗೇ ಕೊಡ್ತೀವಿ. ಅಕಸ್ಮಾತ್ ಕೆಟ್ಟ ಗಡ್ಡೆ ಆಗಿ ಮುಂದೆ ಅವ್ರಿಗೆ ರೇಡಿಯೇಷನ್ ಏನಾದರೂ ಬೇಕು ಅಂತ ಅಂದ್ರೂ ಸೂಪರ್ ಸ್ಪೆಷಾಲಿಟಿ ರೆಫರೆನ್ಸ್ ಅಂತ ಕೊಟ್ಟು ಅಲ್ಲೂ ಕೂಡ ಫ್ರೀ ಟ್ರೀಟ್ಮೆಂಟ್ನ ಆದಷ್ಟು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬ್ಯಾಂಗ್ಳೂರು ಸಿಟಿ ಅಂತ ನೋಡಿದ್ರೆ ಈ ಏನು ಸ್ತನ ಕ್ಯಾನ್ಸರ್ದು ಶಿಬಿರ ಏನಿದೆ ಇದೆಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ನಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಅಂಡರ್ ಬರುತ್ತೆ. ಇದಕ್ಕೆ ಹೆಚ್ಚು ಕಮ್ಮಿ ಒಂದು 10 ರಿಂದ 15 ಸಾವಿರದವರೆಗೂ ಪೇ ಮಾಡಬೇಕಾಗತ್ತೆ. ಬಟ್ ಈ ಥರ ಹಳ್ಳಿ ಜನಕ್ಕೂ ಈ ಒಂದು ಪ್ಯಾಕೇಜಸ್ ಕಾಸು ಇಲ್ದಿರ ಸೌಲಭ್ಯ ಆಗಲಿ ಅಂತ ಪ್ರದೀಪ್ ಈಶ್ವರ್ ಅವರು ಈ ಥರ ಏನು ಕ್ಯಾಂಪ್ ಮಾಡ್ತಿದ್ದಾರೆ. ಇದನ್ನು ಎಲ್ಲರೂ ಉಪಯೋಗ ಪಡಿಸ್ಕೊಳ್ಬೇಕು, ಎಸ್ಪೆಷಲಿ ಹಳ್ಳಿ ಜನ ಇದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.